ಎಷ್ಟೇ ಕೇಳಿದ್ರು ಸಿನಿಮಾದ ಕತೆ ಸಿನಿಮಾ ವಿಚಾರ ಅಂತ ಬಿಟ್ಕೊಡಲ್ಲ ಅಂತ ಗೊತ್ತಾಯ್ತು. ಬಟ್ ಮೊನ್ನೆ ನಡೆದಂಥ ಕಾರ್ಯಕ್ರಮ ಆ್ಯಕ್ಚುಲಿ ತುಂಬ ಒಳ್ಳೆಯ ಕಾರ್ಯಕ್ರಮ. ಈ ಕಡೆ ಪ್ರೇಮ್ ಸರ್ ಆಗಲಿ ಶಿವಣ್ಣ ಆಗಲಿ ತುಂಬ ದಿನ ಆಗಿತ್ತು ಒಟ್ಟಿಗೆ ನೋಡಿ. ಆ ಸಂದರ್ಭದಲ್ಲಿ ಇಡೀ ಒಂದು ಹಳೆ ಮೈಸೂರು ಪ್ರಾಂತ್ಯದ ಒಂದು ಕತೆಗಳು ಅಥವಾ ಸಿನಿಮಾಗಳು ಒಂದು ಎಕ್ಸೈಟ್ಮೆಂಟ್ ಕೊಡ್ತಿದ್ದೆ ಒಂದು ಕಾಲಘಟ್ಟದಲ್ಲಿ, ಅದನ್ನು ವಾಪಸ್ ತಂದು ಕೊಟ್ಟಿದೆ ಏಳುಮಲೆ ಸಿನಿಮಾ. ಸೊ ಶಿವಣ್ಣ ಮತ್ತು ಪ್ರೇಮ್ ಸರ್ ಇಬ್ಬರು ಬಂದಿದೆ, ಎಷ್ಟು ಖುಷಿ ಕೊಡ್ತು ಅಂತ. ಸೂಪರ್ ಖುಷಿ. ಆವತ್ತು ಐ ಥಿಂಕ್ ನಮ್ಮೆಲ್ಲರ ಮುಖದಲ್ಲಿ ನೀವೇ ನೋಡಿದ್ದೀರಾ. ನಮಗೆ ತರುಣ್ ಸರ್ ಫಸ್ಟೇ ಆ್ಯಕ್ಚುಲಿ ಟೀಸರ್ ಲಾಂಚ್ ಪ್ಲ್ಯಾನ್ ಮಾಡಿದ್ವಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಸಿನಿಮಾ ಟೈಟಲ್ ಏಳುಮಲೆ, ನಮ್ಮ ಸಿನಿಮಾದಲ್ಲಿ ನಡೀತಿರೋ ಕತೆ ಅದೇ ಒಂದು ಪ್ರಾಂತ್ಯದಲ್ಲಿ ನಡೆಯೋ ಕತೆ, ಅದೇ ಒಂದು ಥೀಮ್ ಇಟ್ಕೊಂಡಿದ್ದೀವಿ. ಆಮೇಲೆ ಮಾದಪ್ಪನ ನಾವು ಮೇಯ್ನ್ ತುಂಬ ಟ್ರಾವೆಲ್ ಆಗ್ತಾ ಇದೆ ನಮ್ಮ ಕಥೆಯಲ್ಲಿ. ಸೊ ಈ ಥರ ಎಲ್ಲ ಇದ್ದಿದ್ವಾಗ ನಮಗೆ ಮನಸ್ಸಿಗೆ ಫಸ್ಟು, ಮೈಂಡಿಗೆ ಫಸ್ಟು ಎಲ್ಲ ಬರೋದೇ ಫಸ್ಟು ಶಿವಣ್ಣ ಜೋಗಿ ಅಂದಿದ್ಮೇಲೆ ನೆಕ್ಸ್ಟು ನಮ್ಮ ಪ್ರೇಮ್ ಸರು, ಇವರೇ ಎಲ್ಲ ಬರೋದು. ಸೊ ಇವ್ರು ಬಂದು ಮಾಡಿದ್ರೇ ನಮಗೆ ಒಂದು ನಮಗೂ ಖುಷಿ. ಆಮೇಲೆ ಆ ಒಂದು ಸಿನಿಮಾ ಟೈಟಲ್ಗೆ ಲಾಂಚ್ ಮಾಡೋದು ಇದೇ ಪಕ್ಕ ಆ್ಯಪ್ಟ್ ಅಂತಾರಲ್ಲ, ಇದೇ ಪಕ್ಕ ಅನಿಸ್ತು. ಸೊ 100% ಇವರೇ ಬಂದು ಮಾಡಬೇಕು ಅಂತ ಇದ್ದಿದ್ದು, ಅದೇ ರೀತಿ ನಡ್ಕೊಳ್ತು. ಸೊ ಅಫ್ಕೋರ್ಸ್ ನಮಗೆಲ್ಲ ತುಂಬ ಖುಷಿ. ಆ್ಯಂಡ್ ಅದೇ ಶಿವಣ್ಣ ಮತ್ತು ಪ್ರೇಮ್ ಸರ್ನ ಒಟ್ಟಿಗೆ ನೋಡ್ಬಿಟ್ಟು ತುಂಬ ದಿನ ಆಗಿತ್ತು ಅನ್ಸುತ್ತೆ. ಸೊ ಅದು ಒಂದು ಖುಷಿನೇ ಬೇರೆ, ಯಾಕಂದರೆ ಅದನ್ನ ಅವ್ರನ್ನ ಒಟ್ಟಿಗೆ ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಹಳೆ ನಾಪಕ ಬರುತ್ತೆ, ಅದೆಲ್ಲ ಜೋಗ ಅದೆಲ್ಲ ನಮ್ಗೆ ಬರುತ್ತೆ ಮೈಂಡ್ಗೆ. ಸೊ ಅದೆಲ್ಲ ತುಂಬ ಖುಷಿ ಆಯಿತು. ಆಮೇಲೆ ಅಫ್ಕೋರ್ಸ್ ಅವ್ರ ಜುಗಲ್ ಬಂದು ನೋಡೋಕೆ ಯಾವತ್ತೂ ಒಂದು ಖುಷಿ ಅಲ್ವಾ, ಅವ್ರ ಸ್ಟೇಜ್ ಮೇಲೂ ಒಟ್ಟಿಗೆ ನಿಂತಿರುವಾಗ ಒಂಥರ ಎಲ್ಲ ಹಳೆ ಮೆಮರೀಸ್ ಬರುತ್ತೆ. ಸೊ ತುಂಬ ಖುಷಿ ಆಯಿತು. ಮೇ ಬಿ ನಿಮ್ಮ ಸಿನಿಮಾದ ಕಂಟೆಂಟ್ ನೋಡ್ತಿದ್ದಂಗೆ ಶಿವಣ್ಣ ಅವ್ರಿಗೊಂದು ಪ್ರೌಡ್ ಫೀಲ್ ಬಂತು. ಯಾಕೆ ಅಂತಂದರೆ ಸಿನಿಮಾ ಹೀರೋ ಆಗೋಂತ ಹೇಳಿದ್ದೆ ಫಸ್ಟ್ ಅವರು. ಆ್ಯಕ್ಚುಲಿ ವಿಲನ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೀರೋ ಆಗೋಂಥ ಎಲ್ಲ ಕ್ವಾಲಿಟಿ ನಿಮ್ಮಲ್ಲಿದೆ ಮಾಡಿ ಅಂತ. ಸೊ ಅದೆಲ್ಲೋ ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲಿ, ಹೇಳಿದ ತಕ್ಕನಂಗೆ ಒಂದು ಒಳ್ಳೆ ಸಿನಿಮಾ ಹಿಡಿದಿದ್ದಾರೆ ಅಂತ. ಇಲ್ಲ ಅಂದರೆ ನಾನು ವಿಲನ್ ಸಿನಿಮಾ ಮಾಡುವಾಗ ಅಲ್ಲಿ ನಾನು ಮಾಡುವಾಗ ಅಂದರೆ ನಾನು ಒಂದು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದೆ ಆ ಸಿನಿಮಾ ಅಲ್ಲಿ ನನಗೆ ಮೇನ್ ಅಫ್ಕೋರ್ಸ್ ನನಗೆ ಫಸ್ಟಿಂದ ಇಂಟ್ರೆಸ್ಟ್ ಇದ್ದಿದ್ದೆ ಆ್ಯಕ್ಟಿಂಗ್ ಮಾಡಬೇಕು ಅಂತಲೇ ಇದ್ದಿದ್ದು. ಸೊ ಅದೇ ಒಂದು ಮೈಂಡಲ್ಲಿ ಇಟ್ಕೊಂಡು ನಾನು ಫಸ್ಟ್ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಜಾಯ್ನ್ ಆಗಿದ್ದು. ಅಲ್ಲಿ ಜಾಯ್ನ್ ಆಗಿ ನಾನು ಯಾವಾಗಲೂ ಹೇಳ್ಕೊಂಡಿದ್ದೀನಿ, ಫಸ್ಟ್ ಸಿನಿಮಾಯಿಂದನೂ ಹೇಳ್ಕೊಂಡಿದ್ದೀನಿ. ನನ್ನ ಮೇಯ್ನ್ ಟ್ರೈನಿಂಗ್ ಅಫ್ಕೋರ್ಸ್ ನನ್ನ ಗುರುಗಳಾಗಿದ್ದು ಪ್ರೇಮ್ ಸರ್ರು, ನಾನು ಅದನ್ನು ನೋಡಿ ಕಲ್ತಿರೋದು ಸುದೀಪ್ ಸರ್ನ ಮತ್ತು ಶಿವಣ್ಣನ ಅಂತ. ಯಾಕಂದರೆ ಅವರೇ ನನ್ನ ಮುಂದೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಫಸ್ಟ್ ಅವ್ರ ಮುಂದೆ, ಅವರನ್ನು ನೋಡಿಕೊಂಡೇ ನಾನು ಕಲ್ತಿದ್ದು. ಹಂತದರಲ್ಲೂ ಏನು ಮಾಡೋದು, ಹೆಂಗೆ ಮಾಡೋದು, ಯಾವ ಥರ ಮಾಡ್ತಾರೆ ಇವರು ಅಂತ ನೋಡಿಕೊಂಡೇ ಕಲ್ತಿದ್ದು. ಸೊ ಆ ಟೈಮಲ್ಲಿ ಅಫ್ಕೋರ್ಸ್ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೆ, ಎಲ್ಲ ಅಂದರೆ ನಾವು ಅಲ್ಲೇ ಇರ್ತಾಯಿದ್ವಿ, ಥರ್ಮಕಾಲ್ ಇಟ್ಕೊಳ್ತಾ ಇದ್ವಿ, ಎಲ್ಲ ಮಾಡ್ತಾಯಿದ್ವಿ. ಸೊ ಅವಾಗೆಲ್ಲ ಮಾಡುವಾಗ ಅವರು ನನಗೆ ತುಂಬ ಆವಾಗಲಿಂದನೇ ತುಂಬ ಸಪೋರ್ಟ್ ಮಾಡಿಕೊಂಡು ಶಿವಣ್ಣ ನನಗೆ ಯಾವಾಗಲೂ ಪಾಪ ಅವರು ಹೇಳೋರು, ನೀನು ಚೆನ್ನಾಗಿ ಕಾಣಿಸ್ತು, ಮಾಡಬೇಕು ನೆಕ್ಸ್ಟ್ ಮಾಡು ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ಅಂತ ನಾನು. ಬಟ್ ಅದು ಜರ್ನಿ ಅಂತಾರಲ್ಲ, ತುಂಬ ಅದಾದಮೇಲೆ ಅಫ್ಕೋರ್ಸ್ ಏಕಲವ್ಯ ಆಯಿತು. ಆಮೇಲೆ ಇವತ್ತು ನಿಜಾಗ್ಲೂ ಆ ಜರ್ನಿ ನೀವೀಗ ನನಗೆ ಹೇಳಿದ್ವಾಗ ನನಗದು ಈ ಥರ ಕನೆಕ್ಟ್ ಆಗ್ತಿರೋದು. ಆವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಶಿವಣ್ಣ ನನಗೆ ಹಂಗೆ ಹೇಳೋರು, ಚೆನ್ನಾಗಿ ಕಾಣಿಸ್ತೀವ ಮಗನೇ, ನೀನು ಮಾಡು, ನೆಕ್ಸ್ಟು ನೀನು ಆ್ಯಕ್ಟಿಂಗ್ ಮಾಡ್ಬೇಕು, ಚೆನ್ನಾಗಿರುತ್ತೆ ನಿನಗೆ ಅಂತೆಲ್ಲ ಹೇಳಿದ್ದು. ನಾನು 100% ಅಣ್ಣ, ನೀವು ನಿಮ್ಮ ಆಶೀರ್ವಾದ ಇರಬೇಕು, ಆಗುತ್ತೆ, ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಕೇಳ್ತಿರೋನು. ಇವತ್ತು ನನ್ನ 2ನೇ ಸಿನಿಮಾ ಏಳುಮಲೆ ಅಂತ ಟೈಟಲ್ ಇಟ್ಟು ಅವರೇ ಬಂದು ಟೈಟಲ್ ಟೀಸರ್ ಲಾಂಚ್ ಮಾಡಿದ್ದಾರೆ ಅಂದರೆ ನನಗೆ ಎಷ್ಟು ಖುಷಿ ಆಗಬೇಕು, ನೀವೇ ಹೇಳಿ. ಅಂದರೆ ನಿಜವಾಗ್ಲೂ ತುಂಬ ಒಂದು ಖುಷಿ, ಪ್ರೌಡ್ ಫೀಲಿಂಗು. ಆಮೇಲೆ ಅವ್ರ ಬ್ಲೆಸ್ಸಿಂಗ್ ಆವತ್ತು ಇತ್ತು, ಇವತ್ತು. ಅದಕ್ಕೆ ನಾನು ಅಲ್ಲಿ ಸ್ಟೇಜ್ಗೆ ಹೋಗ್ಬಿಟ್ಟು ಫಸ್ಟ್ ನಾನು ಅಣ್ಣಂಗೆ ನೋಡಿಬಿಟ್ಟು ಹೇಳಿದ್ದು, ಅಣ್ಣ ಥ್ಯಾಂಕ್ ಯು ಸೋ ಮಚ್, ಇವತ್ತು ನೀವು ಬಂದು ಈ ಥರ ನಮ್ಮದು ಟೀಸರ್ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದೀರಲ್ವಾ, ರಿಯಲಿ ಥ್ಯಾಂಕ್ ಯು ಅಂತ ಅದಕ್ಕೆ ಹೇಳಿದ್ದು. ಯಾಕಂದರೆ ಆ ಒಂದು ಜರ್ನಿ ಇರುತ್ತೆ ನೋಡಿ, ಆ ಜರ್ನಿ ಎಲ್ಲ ನಮ್ಮ ಮೈಂಡಿಗೆ ಬರುತ್ತೆ ಆ ಒಂದು ಮೂಮೆಂಟಲ್ಲಿ, ಆ ಒಂದು ಖುಷಿ ಇರುತ್ತೆ. ಸೊ ರಿಯಲಿ ಇವತ್ತು ತುಂಬ ವೆರಿ ಗ್ರೇಟ್ಫುಲ್, ಅಣ್ಣ ಬಂದು ಆ ಥರ ಮಾಡಿಕೊಟ್ರಲ್ಲ. ಇವತ್ತು ನಿಮ್ಮ ಮುಖಾಂತರನೂ ಅದೇ ಹೇಳ್ತೀನಿ, ಥ್ಯಾಂಕ್ ಯು ಅಣ್ಣ, ನಮ್ಮ ಟೈಟಲ್ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಥ್ಯಾಂಕ್ ಯು ಪ್ರೇಮ್ ಸರ್, ನನ್ನ ಗುರುಗಳು, ಅವರು ಬಂದು ನಮ್ಮ ಟೈಟಲ್ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಪ್ರೇಮ್ ಸರ್ ಏನು ಹೇಳಿದ್ರು ಸಿನಿಮಾದ ಟೀಸರ್ ನೋಡಿ ಅಂತ? ಪ್ರೇಮ್ ಸರ್, ನಾನು ಅಲ್ಲೇ ಆಫ್ಕೋರ್ಸ್ ನಾವು ಮಾತಾಡೋಕ್ಕಾಗಿಲ್ಲ. ಅಲ್ಲಿಂದ ಹೊರಟಿದ ಮೇಲೆ ನಾನು ಆನ್ ದ ವೇ ಅಲ್ಲಿಂದ ಹೊರಟಿದ ಮೇಲೆ ಫೋನ್ ಮಾಡಿದೆ. ಆವಾಗ ಅವ್ರು ನಂಗೆ ಯಾವಾಗಲೂ ಕೇಳೋರು, ಹೇಗೆ ಬರ್ತಿದೆ ಮಗ, ಚೆನ್ನಾಗಿ ಬರ್ತಿದೆ ಅಲ್ವಾ ಅಂತ. ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ, ಬಟ್ ಅದು ನಾನು ವಾಪಸ್ ಅದೇ ಹೇಳ್ತೀನಲ್ಲ, ನಾವು ಹೇಳೋದಲ್ಲ, ನೀವು ನೋಡ್ಬಿಟ್ಟು ಹೇಳಬೇಕು ಅಂತ ಯಾವತ್ತೂ ಹೇಳ್ತಿದ್ದೆ.
ಟೀಸರ್ ಬಂದಿದ್ದ ತಕ್ಷಣ ಅವ್ರಿಗೆ ಟಕ್ ಅಂತ ಫೋನ್ ಮಾಡಿ ಕೇಳಿದೆ ಹೇಗನ್ನಿಸ್ತು ಅಂತ. ಅವ್ರು ನಂಗೆ ಹೇಳಿದ್ದು ಒಂದೇ ಮಾತು, ತುಂಬ ಚೆನ್ನಾಗಿ ಗೊತ್ತಿದೆ, ನನಗೆ ತುಂಬ ಇಷ್ಟ ಆಯಿತು, ಒಂದು ವಿಷಯ ಇದೆ ಅಂದರೆ ನೋಡ್ಸುತ್ತೆ, ಆಮೇಲೆ ಒಂದು ಪ್ರಶ್ನೆ ಎಲ್ಲರ ಮೈಂಡಲ್ಲೂ ಹುಡ್ಸುತ್ತೆ, ಏನೋ ಒಂದಿದೆ, ಏನಿದೆ, ಏನೋ ಒಂದು ವಿಷಯ ಇದೆ, ಅಂದರೆ ಸುಮ್ಮನೆ ಏನೋ ಒಂದು ಟೀಸರ್ ಅಲ್ಲ, ಏನೋ ಒಂದು ವಿಷಯ ಇದೆ ಅಂದರೆ ಎಲ್ರಿಗೂ ಒಂದು ಪ್ರಶ್ನೆ ಅದು ಬಂದೇ ಬರುತ್ತೆ ಮೈಂಡ್ಗೆ, ಈ ಸಿನಿಮಾ ನೋಡಬೇಕು, ಏನೋ ಇದೆ ಗುರು, ಏನೋ ಮಾಡವ್ರೆ ಅಂತ. ಸೊ ಅವ್ರ ಕಡೆಯಿಂದ ಈ ಥರ ಒಂದು ರಿವ್ಯೂ ಬಂದಿದ್ದಾಗ ನನಗೆ ಸಮಾಧಾನ ಆಯಿತು, ಸೂಪರ್ ಅಂತ. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅವರಲ್ಲಿ ನಮ್ಮ ನಾಗಬಣ್ಣ ಸರ್ ಪಕ್ಕನೇ ಕೂತಿದ್ರಂತೆ, ಅವ್ರು ಬಣ್ಣ ಸರು ಅವ್ರಿಗೆ ಹೇಳಿದ್ರಂತೆ, ಹುಡುಗ ಚೆನ್ನಾಗಿ ಮಾಡೋನಪ್ಪ ಸಿನಿಮಾ ಅಲ್ಲಿ, ನಮ್ಮದು ಒಟ್ಟಿಗಿತ್ತು, ಚೆನ್ನಾಗಿ ಮಾಡೋನೆ ಹುಡುಗ ಅಂತ ಹೇಳಿದ್ರಂತೆ. ಅದು ಹೇಳಿದ್ರು ನನಗೆ, ಬಣ್ಣ ಸರು ಹೇಳಿದ್ರು ಈ ಥರ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದೆ, ಎಲ್ಲ ನಿಮ್ಮದೇ ಅಲ್ವಾ ಟ್ರೈನಿಂಗು, ನೀವೇ ತಾನೇ, ನಿಮ್ಮ ತರುಣ್ ಸರು ಅಲ್ಲಿ ಸ್ಟೇಜಲ್ಲಿ ಹೇಳಿದ್ರು, ಗೋಡೌನಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ಮೇಲೆ ಇಲ್ಲಿ ನಮಗೆ, ಸೊ ಅವ್ರಿಗೆ ಏನು ಹೇಳಕ್ಕೆ ಹೋಗಲ್ಲ ನಾನು, ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ, ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದೀರಾ ಅಂತ. ಅದಕ್ಕೆ ಅವ್ರಿಗೂ ಹೇಳಿದೆ, ಬಣ್ಣ ಸರ್ ಹಿಂಗೆ ಹೇಳಿರ್ಬೋದು, ಬಟ್ ಎಲ್ಲ ನಿಮ್ಮದೇ ಟ್ರೈನಿಂಗು, ಅದಕ್ಕೆ ನೀವು ಹಿಂಗೆ ಹೇಳಿದ್ದೀರಲ್ಲ, ಇಷ್ಟು ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಅಂತ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಕುತೂಹಲ ಇರೋದು ರಕ್ಷಿತಾ ಮೇಡಮ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತ. ಯಾಕಂದರೆ ಪ್ರತಿಯೊಂದು ಹೆಜ್ಜೆನಲ್ಲಿ, ಯಾಕಂದರೆ ಏಕಲವ್ಯ ಯಾವ ಸಣ್ಣ ಪ್ರೆಸ್ ಮೀಟ್ ಆಗಲಿ ಏನಾಗಲಿ ಯಾವುದೇ ಇವೆಂಟಲ್ಲಿ ಜೊತೆಯಾಗಿ ನಿಂತು ಅದನ್ನು ಎಕ್ಸೈಟ್ಮೆಂಟನ್ನು ಕೂತ್ ನೋಡ್ತಾ ಇದ್ರು ಎಲ್ಲವನ್ನು. ಬಟ್ ಈ ಸಿನಿಮಾ ತರುಣ್ ಅವ್ರ ಕಡೆಯಿಂದ ಅಂದರೆ ಅವರು ಲಾಸ್ಟ್ ಮಿನಿಟ್ ತನಕ ಅದನ್ನು ಯಾರಿಗೂ ತೋರಿಸಲ್ಲ ಅನ್ನೋದು ಗೊತ್ತು, ಸರ್ಪ್ರೈಸ್ ಆಗಿ ಇಟ್ಟಿರ್ತಾರೆ. ಸೊ ಅವ್ರಿಗೂ ನೋಡಿರೋಕ್ಕಾಗಿಲ್ಲ ಮೇ ಬಿ. ಸೊ ಅಲ್ಲೇ ಎಲ್ಲರ ಜೊತೆ ಅವರು ಕೂಡ ನೋಡಿರ್ತಾರೆ ಒಂದು ಮೊಬೈಲ್ನಲ್ಲಿ ಅಥವಾ ಟೀಸರ್ ಲಾಂಚ್ ಆದ ನಂತರದಲ್ಲಿ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್. ಇಲ್ಲ ಪಾಪ, ಅವರು ಆ್ಯಕ್ಚುಲಿ ಟೀಸರ್ ಲಾಂಚಿಗೆ ಬರಬೇಕಾಗಿತ್ತು, ಅವರು ಏನಾಯ್ತು ಅಂದರೆ ಸ್ವಲ್ಪ ಮೈಗ್ರೇನ್ ಆಗಿಬಿಟ್ಟು ಅವ್ರು ಬರೋಕ್ಕಾಗಿಲ್ಲ. ಇಲ್ಲಾಂದರೆ ಅವರು ಹೇಳಿದರು 100% ಬಂದೇ ಬರ್ತೀನಿ ಅಂತ. ಅದು ಲಾಸ್ಟ್ ಮೂಮೆಂಟಲ್ಲಿ ಇದಾಯಿತು, ಇಲ್ಲಾಂದರೆ ಅವ್ರು ತುಂಬ ಎಕ್ಸೈಟೆಡ್ ಆಗಿದ್ರು ಬರಬೇಕು ಅಂತ. ಯಾಕಂದರೆ ಅವ್ರಿಗೂ ಒಂದು ಕುತೂಹಲ ಇತ್ತು ಏನು ಮಾಡೋರೆ ಅಂತ. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ತರುಣ್ ಸರ್ದು ಯಾರು ನೋಡಿರಲ್ಲ, ಸೊ ಅವರು ಏನೂ ನೋಡಿರಲಿಲ್ಲ. ಆಮೇಲೆ ನಾನು ಇನ್ಫ್ಯಾಕ್ಟ್ ಪ್ರೇಮ್ ಸರ್ಗಾಗಿರಲಿ, ನಮ್ಮ ಅಕ್ಕಂಗಾಗಿರಲಿ, ಕಥೆಯಿಂದ ಹಿಡಿದು ಏನು ನಾನು ಇವತ್ತವರೆಗೂ ಏನೂ ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೂ ಇತ್ತು ಅವರು ಫಸ್ಟ್ ಟೈಮ್ ನೋಡಲಿ, ಅವ್ರದ್ದು ನನಗೊಂದು ರೆಸ್ಪಾನ್ಸ್ ಸಿಕ್ಕಲಿ, ಹೆಂಗೆ ಮಾಡಿದ್ದೀನಿ ಅಂತ. ಅಂದರೆ ಅವ್ರ ಗರಡಿಯಿಂದ ನಾನು ಬಂದಿರೋದು ಇವಾಗ ಫಸ್ಟ್ ಸಿನಿಮಾ ಮುಗಿಸ್ಕೊಂಡು. ಸೊ ಅವ್ರಿಗೂ ಇರುತ್ತೆ ನಮ್ಮ ಹುಡುಗ ಅಂತ, ಸೊ ಅವ್ರಿಗೊಂದು ಅದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಸೊ ಅದನ್ನ ಪ್ರೂವ್ ಮಾಡಬೇಕು ಅಂತ ನನಗೆ ತುಂಬ ಇತ್ತು. ಸೊ ಅವ್ರು ನೋಡ್ಬಿಟ್ಟು ಹೇಳಲಿ ಅಂತ ನನಗೆ ಇದ್ದಿದ್ದು. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ಪ್ರೇಮ್ ಸರ್ ಮುಂಚೆ ಅವ್ರಿಗೆ ಮಾಡಿದ್ದು ನಾನು ಫೋನು. ಅವ್ರು ಒಂದೇ ಮಾತು ಹೇಳಿದ್ರೆ, ಸೂಪರ್ ಕಣ, ಸಗದಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು, ಇಷ್ಟೇ ಹೇಳಿದ್ರು ಅವರು. ಆಮೇಲೆ ನಾನು ಶ್ಯೂರ್ ಅಲ್ಲ, ಪೋಸ್ಟ್ರು ಇಷ್ಟ ಆಯ್ತಲ್ವಾ, ಇದೆಲ್ಲ ಇಷ್ಟ ಆಯ್ತು, ಸೂಪರ್ ಕಣೋ. ನಾನು ಇನ್ಫ್ಯಾಕ್ಟ್ ಇದಾಗಿದ್ಮೇಲೆ ಎಲ್ರಿಗೂ ಫೋನ್ ಮಾಡೋನು ಕೇಳ್ತಾ ಇದ್ದೀನಿ ಏನು ಅನಿಸ್ತಾ ಇದೆ ಅಂತ. ಎಲ್ಲರೂ ಅದೇ ಹೇಳ್ತಿದ್ದಾರೆ. ಆಮೇಲೆ ನನಗೂ ಅದೇ ಅನಿಸಿದ್ದು, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು, ಸಿನಿಮಾನು ಇದೇ ರೀತಿ ಸೂಪರ್ ಆಗಿರುತ್ತೆ ಅಂತ ಒಂದು ಫೀಲ್ ಇದೆ ಕಣೋ ಅಂತ ಹೇಳಿದ್ರು. ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಇಟ್ಟೆ. ಆಮೇಲೆ ಹಂಗೆ ನೆಕ್ಸ್ಟ್ ಇವಾಗ ಪ್ರೇಮ್ ಸರ್ಗೆಲ್ಲ ಫೋನ್ ಮಾಡ್ತೀವಿ ಅಂತ ಇಟ್ಟೆ.